ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯೇ, ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ದೇವ್ರೆ ನಮ್ಗೆ ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ನಿಮ್ಗೆ ಕೃತಜ್ಞತೆ ಹೇಳ್ತೇವೆ. ದೇವ್ರೆ, ನಿಮ್ಮ ವಾಕ್ಯಗಳ ಮೂಲಕ ನಿಮ್ಮನ್ನು ನಾವು ತಿಳಿದುಕೊಳ್ಳೋದಕ್ಕೂ, ದೇವ್ರೆ ನಮ್ಮ ಜೀವನವನ್ನು ನಡೆಸೋದಕ್ಕೂ ನೀವು ನಮ್ಗೆ ಎಷ್ಟೊಂದು ದೊಡ್ಡ ಭಾಗ್ಯವನ್ನು ಕೊಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ದೇವ್ರೆ, ಈ ದಿನದಲ್ಲಿ ಕೂಡ ದೇವ್ರೆ ನಾವು ನಿಮ್ಮ ವಾಕ್ಯವನ್ನು ತಾಳ್ಮೆಯಿಂದ ನಾವು ಅದನ್ನು ಓದಿ ಅದನ್ನು ತಿಳಿದುಕೊಂಡು ದೇವ್ರೆ ನಿಮ್ಮ ನಾಮಕ ಮಹಿಮೆ ಉಂಟಾಗುವಂತೆ ನಾವು ಜೀವಿಸೋದಕ್ಕೆ ನೀವು ಶಕ್ತಿಯನ್ನು ಕೊಡಿ. ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ, ಆಮೇಲೆ. ಇವತ್ತು ಬಂದು ಯೋಬನ 38ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿದ್ದೇವೆ. आज हम सब लोग मिलकर आयub के 38वां अध्याय को ध्यान करने वाले हैं. ಇಲ್ಲಿ ನೋಡಿದ್ರೆ ಇದಕ್ ಮುಂಚೆ ಒಂದು ಯೋಬನ್ ಪುಸ್ತಕನ ಕ್ವಿಕ್ ಆಗಿ ಒಂದ್ಸತಿ ನೋಡೋಣ. ಮೊದಲು ಎರಡು ಅಧ್ಯಾಯಗಳಲ್ಲಿ ದೇವರು, ಪರಲೋಕದಲ್ಲಿ ಸೈತಾನ ಮತ್ತೆ ಯೋಬನ ಕುರಿತು ಪರಿಸ್ಥಿತಿಯನ್ನು ಕುರಿತು ನಾವು ನೋಡಿದ್ವಿ. ಫಸ್ಟ್ 2 ಚಾಪ್ಟರ್ಸ್ ಅಲ್ಲಿ ಅದನ್ನ ಕುರಿತು ನಾವು ನೋಡ್ತೀವಿ. और ये 38वां अध्याय को ध्यान करने से पहले इस आयब की किताब के बारे में थोड़ा सा संक्षिप्त विवरण देना चाहता हूँ. सबसे पहला अध्याय से लेकर दूसरा अध्याय तक यहाँ पर परमेश्वर और शैतान और आयब उन तीनों के विषय में हमने इन 2 अध्याय में जान चुके हैं. ಸೊ ಯೋಬನ ಪರಿಸ್ಥಿತಿ ನಿಮ್ಗೆಲ್ಲ ನೀವು ಗೊತ್ತಿರುತ್ತೆ, ಕಳೆದ ವಾರಗಳಲ್ಲಿ ದಿನಗಳಲ್ಲಿ ನೋಡಿರ್ತೀರಾ. ಸೊ ಅವನ ಪರಿಸ್ಥಿತಿಯನ್ನು ನೋಡೋದಕ್ಕೆ 3 ಸ್ನೇಹಿತರು ಬರ್ತಾರೆ. 3 ಸ್ನೇಹಿತರು ಬಂದು ಅವ್ರು ಚರ್ಚೆ ಮಾಡ್ತಾರೆ, ಮಾತಾಡ್ತಾರೆ, ಕೆಲವು ಟೈಮ್ ಇಷ್ಟ ಬಂದಿದ್ದು ಹೇಳ್ತಾರೆ, ದೇವರಿಂದ ಕೊಡದೇ ಇರೋ ಕಾರ್ಯ ಕೂಡ ಹೇಳ್ತಾರೆ. ಯೋಬನ ತಿರ್ಗಾ ಅವ್ರಿಗೆ ಉತ್ತರ ಕೊಡ್ತಾನೆ. ಈ ತರ ಕಾರ್ಯಗಳನ್ನ ಒಂದ್ 3ನೇ ಅಧ್ಯಾಯದಿಂದ 31ನೇ ಅಧ್ಯಾಯ ತನಕ ನಾವು ನೋಡ್ತೀವಿ. तो आप सब लोग पिछले दिनों से जान रहे हैं और जान चुके भी, जब आयुब के परिस्थितियों में आयुब के 3 मित्र लोग आते हैं और जो आयुब ने नहीं किया गया था ऐसे प्रकार के एक दबाव को या बोझ को उसके ऊपर डालते हैं और बातचीत होता है. और ये सारे घटना को आपने तीसरा अध्याय से लेकर 31वां अध्याय तक जान चुके हैं. ಆಮೇಲೆ ಕೊನೆಯದಾಗಿ ಒಬ್ಬ ಯುವಕನ ಇರ್ತಾನೆ ಅಲ್ಲಿ, ಅವನ ಹೆಸರು ಎಲಿಹು ಅನ್ಬೋದಾಗಿ. ಅವನ್ ಬಂದ್ ಏನ್ ಮಾಡ್ತಾನೆ, ಅವನು ಕರೆಕ್ಟ್ ಆಗಿರೋ ಕೆಲವು ಕಾರ್ಯಗಳನ್ನ ಹೇಳ್ತಾನೆ, ಸರಿಯಾಗಿರೋ ಕಾರ್ಯಗಳು, ದೇವರ ಬಗ್ಗೆ, ಯೋಬನ ಪರಿಸ್ಥಿತಿ ಬಗ್ಗೆ ದೇವರ ಜ್ಞಾನದಿಂದ ತುಂಬಿ ಅವನೇನ್ ಮಾಡ್ತಾನೆ, ಈ ಕಾರ್ಯಗಳನ್ನ ಒಂದು 5 ಅಧ್ಯಾಯ, 32ನೇ ಅಧ್ಯಾಯದಿಂದ 37ನೇ ಅಧ್ಯಾಯ ತನಕ ಮಾತಾಡ್ತಾ ಇರ್ತಾನೆ. ಯೋಬನ ಪರಿಸ್ಥಿತಿ ಕುರಿತು ಮತ್ತೆ ಆ 3 ಸ್ನೇಹಿತರ ಕುರಿತು ಎಲ್ಲ ಮಾತಾಡ್ತಾ ಇರ್ತಾನೆ. तो 32वां अध्याय से लेकर 37वां अध्याय तक यहाँ पर एक जवान आदमी आता है, वो बुद्धिमान था और उसका नाम एलीहू. वो आता है और सही प्रकार के बातों को आयुब के सामने बोलता है. वो परमेश्वर कौन है, परमेश्वर क्या है, आयुब कौन है, ये सारे चीज को वो सही ढंग से यहाँ पर बातचीत करता है. ಆಮೇಲೆ ಕೊನೆಯದಾಗಿ ಇಲ್ಲಿ 38ನೇ ಅಧ್ಯಾಯದಿಂದ 41ನೇ ಅಧ್ಯಾಯ, ಇವತ್ತು ನಾಳೆ ನಾಳಿದ್ದು 3 ದಿನಗಳು ದೇವರು ಮಾತಾಡೋ ವಾಕ್ಯಗಳನ್ನು ನಾವು ಕೇಳಲಿದ್ದೇವೆ. ಇವತ್ತು ನಾಳೆ ನಾಳಿದ್ದು 38ರಿಂದ 41ನೇ ಅಧ್ಯಾಯ, 4 ದಿನ, 38, 39, 40, 41 4 ಅಧ್ಯಾಯಗಳು ದೇವರು ಯೋಬನಿಗೆ ಉತ್ತರ ಕೊಡ್ತಾ ಇದ್ದಾರೆ, ಕೆಲವು ಕಾರ್ಯಗಳನ್ನ ಮಾತಾಡ್ತಾ ಇದ್ದಾರೆ. और यहाँ पर देखिएगा, आज से लेकर आप लोग 41वां अध्याय तक लगभग 4 अध्याय जो है, आप लोग परमेश्वर आयुब से क्या बात करने वाले हैं उन विषय को ही अब जानने वाले हैं. ಆಮೇಲೆ ನಿಮ್ಗೆ ಕೊನೆಯದಾಗಿ ಯೋಬನ ಮುಕ್ತಾಯ ಎಂಬುದು 42ನೇ ಅಧ್ಯಾಯ. ಯೋಬನ ಕೊನೆಯದಾಗಿ ದೇವರು ಬಂದು ಯೋಬನ್ಗೆ ನ್ಯಾಯವನ್ನು ಕೊಟ್ಟು ಅವನ ಆಶೀರ್ವಾದವನ್ನು ನಾವು ನೋಡ್ತೀವಿ. और आयुब का 42वां अध्याय जो आखिरी अध्याय इस किताब का, वो आयुब का आखिरी किताब है और यहाँ पर आयुब के आशीष करते करते इस अध्याय यहाँ पर समाप्त होती है. ನೋಡಿ, ಇವಾಗ 3ನೇ ಅಧ್ಯಾಯದಿಂದ 37ನೇ ಅಧ್ಯಾಯ ತನಕ ದೇವರು ಮಾತಾಡಿರೋ ಕಾರ್ಯನೇ ನಮ್ಗೆ ತಿಳಿದಿಲ್ಲ. ದೇವ್ರ ಬಗ್ಗೆ ಸ್ನೇಹಿತರು ಮಾತಾಡ್ತಿದ್ರು, ಯೋಬನ್ ಮಾತಾಡ್ತಿದ್ದ. ಬಟ್ ಇವತ್ತಿಂದ ಒಂದ್ 4 ಅಧ್ಯಾಯಗಳಲ್ಲಿ ದೇವರೇ ಮಾತಾಡ್ತಾರೆ ಯೋಬನ್ ಜೊತೆ. ಎಷ್ಟು ಒಂದು ಅದ್ಭುತವಾದ ಒಂದು ಕಾರ್ಯ ನೋಡಿ. देखिएगा, 3रा अध्याय से लेकर 37वां अध्याय तक यहाँ पर केवल आयुब के बीच में और आयुब के दोस्तों के बीच में बातचीत होता है. यहाँ पर परमेश्वर कोई प्रकार का बात नहीं करते हैं. लेकिन 38वां अध्याय से लेकर 41वां अध्याय तक हम लोग ये जानने वाले हैं, अभी परमेश्वर खुद आयुब से बातचीत करते हैं. ಒಂದ್ ಕಾರ್ಯ ಅಂತ ತಿಳ್ಕೊಳ್ಳಿ, ಇಲ್ಲಿ ನೋಡಿ ಯೋಬನ ಪರಿಸ್ಥಿತಿ ನೋಡಿ. ಕುಟುಂಬನ ಕಳ್ಕೊಂಡ, ಎಲ್ಲಾ ಕಳ್ಕೊಂಡ, ಹಣ, ಸಂಪತ್ತು, ಕೆಲಸ ಎಲ್ಲ ಕಳ್ಕೊಂಡ, ರೋಗದಿಂದ ತುಂಬಿ ಕೂತಿದ್ದಾನೆ. ಇವನಿಗೆ ದೇವ್ರು ಬಂದು ಇವಾಗ ನನ್ಗೆ ಉತ್ತರ ಕೊಡ್ಬೇಕು, ಯಾಕೆ ನನ್ಗೆ ಈ ತರ ಆಯ್ತು, ನೀವು ನನ್ಗೆ ಯಾಕೆ ಈ ತರ ಆಯ್ತು ಅಂತ ಹೇಳ್ಬೇಕು ಅಂತ ಎಷ್ಟೋ ಸತಿ ಬಂದು ಯೋಬನ್ ಬಂದು ದೇವ್ರ ಹತ್ರ ಕೇಳ್ತಾ ಇದ್ದಾನೆ. तो
तो देखिएगा आयुब के जीवन में ऐसे परिस्थिति इकट्ठा हो गया है कि उसके पास पत्नी भी दूर हो गई, पत्नी भी विरोध बात करने लगी, उसके पास धन संपत्ति चला गया, बच्चे चला गए, उसका काम भी छूट गया। लेकिन ये सारा परिस्थिति में आयुब के अंदर एक सवाल था कि परमेश्वर मेरे से क्यों बात नहीं करते, ये सारा जिसके लिए जवाब दे, यही उसका सोच विचार था। ಸೊ ಅಂದ್ರೆ ನೀವು ತಿಳ್ಕೊಬೇಕು, ಈ 38ನೇ ಅಧ್ಯಾಯದಿಂದ 41ನೇ ಅಧ್ಯಾಯ ತನಕ ದೇವ್ರು ಬಂದು ಯೋಬನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಯೋಬನಿಗೆ ಯಾಕೆ ಈ ತರ ಆಯ್ತು ನಿನಗೆ ಎಂಬುದಾಗಿ ದೇವರು ಒಂದ್ಸತಿನೂ ಕೂಡ ಈ 4 ಅಧ್ಯಾಯಗಳಲ್ಲಿ ಹೇಳಲ್ಲ. लेकिन खास बात यह है, अभी 38वां अध्याय से लेकर 38वां अध्याय से लेकर 41वां अध्याय तक आयुब के मन में जो सवाल था, उस सवाल के लिए परमेश्वर जवाब नहीं दे रहे हैं। ದೇವರು ಬೇರೆ ರೀತಿಯಾಗಿ ಮಾತಾಡ್ತಾರೆ, ಅದ್ರ ಮೂಲಕ ಯೋಬ ತನ್ನ ಬಾಯನ್ನು ಮುಚ್ಕೊಳ್ತಾನೆ. परमेश्वर ने अलग ढंग से ही बात करते हैं, तो उसके वजह से ही या उसके द्वारा आयुब ने अपने मुंह बंद कर लेता है। ಸೊ ಅನೇಕ ಸಾರಿ ನಾವು ನಮಗೆ ದೇವ್ರು ಉತ್ತರ ಕೊಡ್ಬೇಕು, ನನ್ಗೆ ಹೇಳಲೇಬೇಕು, ಯಾಕೆ ನನ್ಗೆ ಈ ತರ ಆಯ್ತು, ನನ್ನ ಲೈಫಲ್ಲಿ ಈ ತರ ಆಯ್ತು ಅಂತ ನಾವು ಅನೇಕ ಸಾರಿ ನಾವು ಕೇಳ್ಬೋದು. ಬಟ್ ದೇವ್ರು ಮಾತಾಡೋದನ್ನ ನಾವು ಕೇಳಿಸ್ಕೊಂಡ್ರೆ ಅದಕ್ಕೆ ಎಲ್ಲದಕ್ಕೂ ಕರೆಕ್ಟ್ ಆಗಿರೋ ಆನ್ಸರ್ ನಮ್ಗೆ ಸಿಗತ್ತೆ. देखिएगा अनेक प्रकार हमारे मन में बहुत प्रकार के सवाल रहता है, लेकिन परमेश्वर बोलने वाले शब्द को अगर हम सही से सुनते हैं, हमारा हर प्रकार का जवाब परमेश्वर सही ढंग से देते हैं। ಸೊ ಇವತ್ತು ನಾವು ನೋಡ್ಲಿರೋದು 38ನೇ ಅಧ್ಯಾಯದಲ್ಲಿ ದೇವರ ಮಹತ್ವವನ್ನು ಕುರಿತು. ದೇವರ ಮಹತ್ವ ಎಷ್ಟು ದೊಡ್ಡವರು ದೇವರು. ಒಂದು 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 ನೀವು ಅಂದ್ರೆ ಸಮುದ್ರ ಪಕ್ಕ ಹೋಗಿರ್ಬೋದು, ಅಲ್ಲಿ ಹೋಗಿ ನೀವು ನೋಡಿರ್ಬೋದು ಮರಳಿರತ್ತೆ. ಚಿಕ್ಕ ಒಂದೇ ಒಂದು ಮರಳನ್ನ ಇಟ್ಟು ಕೈಯಲ್ಲಿ ಇಟ್ಟಿರ್ತೀರಾ ನೋಡಿ, ಕೈಯಲ್ಲಿ ಆ ಮರಳಷ್ಟೇ ನಮ್ ಜ್ಞಾನ. ಬಟ್ ಅಲ್ಲಿ ಆ ಭೂಮಿ ಸಮುದ್ರದ ಪಕ್ಕದಲ್ಲಿರೋ ಮರಳು ಅಷ್ಟಿರುತ್ತೆ, ಕೋಟಿ 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 ನಾವ್ ಎಣ್ಸಕ್ಕೆ ಆಗಲ್ಲ. ದೇವರ ಜ್ಞಾನ ಅದಕ್ಕೆ ಸಂಬಂಧಪಟ್ಟಿದ್ದು. ಅಷ್ಟು ವ್ಯತ್ಯಾಸ ಉಂಟು ನಮ್ಮ ಜ್ಞಾನಕ್ಕೂ ದೇವರ ಜ್ಞಾನಕ್ಕೂ. देखिएगा आज हम इस 38वां अध्याय में वो चीज देखने वाले हैं, ये परमेश्वर का एक महत्व को या परमेश्वर के उस अद्भुत महत्व को देखने वाले हैं। क्योंकि अगर आप लोग समुद्र के किनारे में जाके खड़ा हो जाते हैं और समुद्र के रेत में अगर केवल एक रेत हाथ में अगर लेते हैं, जितना छोटा रहता है, ठीक उसी ढंग से हमारा बुद्धि, हमारे ज्ञान है। और परमेश्वर का जो ज्ञान है, परमेश्वर का जो महत्व महिमा है, वो समुद्र के रेत के समान है, वो करोड़ों करोड़ों अरबों के समान रहता है, उतना महान परमेश्वर है वो। ಅನೇಕ ಸಾರಿ ನಮ್ಗೆ ನೋಡಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದೇವ್ರು ಬಂದು ಈ 1ನೇ ವಚನದಲ್ಲಿ ನಾವು ನೋಡೋಣ, 1ರಿಂದ 3ನೇ ವಚನದಲ್ಲಿ ನಾವು ಒಂದು ಕಾರ್ಯ ನೋಡೋಣ. ನೋಡಿ ಈ ವಚನ ಓದ್ಬೋದಾ ಬ್ರದರ್? ನೀವು ಓದಕ್ಕಾಗತ್ತಾ ಇದು? हाँ ठीक। हम 38वां अध्याय का पहला 3 पद को जब पढ़ते हैं तो यहाँ पर कुछ बातों को समझने के लिए मिलता है। तब यहोवा ने आयुब को आंधी से यूं उत्तर दिया, यह कौन है जो अज्ञानता की बातें कहकर युक्ति को बिगड़ना चाहता है? पुरुष की नहीं अपनी कमर बांध ले, क्योंकि मैं तुझसे प्रश्न करता हूं और तू मुझे उत्तर दे। ಇವಾಗ ದೇವ್ರ ಪ್ರಶ್ನೆ ಕೇಳ್ತಾ ಇದಾರೆ ನೋಡಿ. ಇಲ್ಲಿ ದೇವ್ರು ಬಂದು ಯೋಬನ್ ಪ್ರಶ್ನೆ ಕೇಳ್ತಾರೆ. ಕೆಲವು ಪ್ರಶ್ನೆಗಳನ್ನ ಇವತ್ತು ನಾವು ನೋಡ್ತೀವಿ. ಒಂದು 10 ಪ್ರಶ್ನೆಗಳನ್ನ ದೇವ್ರು ಬಂದು ಇವತ್ತು ಯೋಬನ್ ಕೇಳ್ತಾರೆ. ಇಲ್ಲಿ ತನಕ ಯೋಬನ್ ಪ್ರಶ್ನೆ ಕೇಳ್ತಾ ಇದ್ದ, ಇವಾಗ ದೇವ್ರು ನೀನ್ ಸುಮ್ನೆ ಮಾತಾಡ್ಬೇಡ, ಇವಾಗ ನಾನ್ ನಿಂಗ್ ಪ್ರಶ್ನೆ ಕೇಳ್ತೀನಿ, ನೀನ್ ಉತ್ತರ ಕೊಡು ಅಂತ ದೇವ್ರು ಹೇಳ್ತಾ ಇದಾರೆ. तो देखिएगा इतना दिन जो है केवल आयुब ने ही कई सारे सवाल पूछे थे, लेकिन आज जो है परमेश्वर ने खुद आयुब को सवाल पूछते हैं। मैं आपको सवाल पूछूंगा, आप मुझे जवाब दे दो। कई सारे लगभग 10 सवाल यहाँ पर आपको देखने को मिलते हैं। ಅನೇಕ ಸಾರಿ ನಮ್ ಲೈಫಲ್ಲೂ ಅಷ್ಟೇ, ಕಷ್ಟಗಳು ಬಂದಾಗ ನಾವ್ ಏನೇನೋ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಇದು ಈ ತರ ಆಯ್ತಾ, ಇದರಿಂದ ಹಿಂಗಾಯ್ತಾ, ಇವರಿಂದ ಹಿಂಗಾಯ್ತಾ, ಅದರಿಂದ ಹಿಂಗಾಯ್ತಾ ಅಂತ ಕುತ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಓವರ್ ಥಿಂಕಿಂಗ್ ಅಂತ ಹೇಳ್ತಾರೆ. ಓವರ್ ಥಿಂಕಿಂಗ್ ಮಾಡ್ತಾನೆ ಇರ್ತೀವಿ ಅನೇಕ ಸಾರಿ ನಾವು. देखिएगा कई बार हम लोग बैठ के क्या करते हैं, ये क्यों हो गया, ये कैसे हो गया, ऐसे प्रकार के बहुत सारे सवाल हमारा मन में डालते हैं। अंग्रेजी में उसको ओवर थिंक बोलते हैं, यानी कि ओवर थिंकिंग मतलब अधिक सोचना। ಸೊ ದೇವರಲ್ಲಿ ನಾನು ಅನೇಕ ಸಾರಿ ನನ್ಗೂ ಅಷ್ಟೇ ಈ ತರ ಓವರ್ ಥಿಂಕಿಂಗ್ ಬಂದಾಗ ಏನ್ ಮಾಡ್ತೀನಿ ಅಂದ್ರೆ, ತಕ್ಷಣ ಕೈಯಲ್ಲಿ ಬೈಬಲ್ ಎತ್ಕೊಂಡು ಆ ಯೋಚನೆ ಮಾಡೋ ಟೈಮ್ ಒಂದು 1 ಅವರ್ ಯೋಚನೆ ಮಾಡೋದಕ್ಕೆ ಬದಲು ಆ 1 ಅವರ್ ದೇವ್ರ ವಾಕ್ಯ ಓದೋಣ ಅಂತ ಹೋಗ್ಬಿಡ್ತೀನಿ. ಅವಾಗ ನನಗೆ ಎಲ್ಲಾ ಉತ್ತರನು ದೇವ್ರು ಕೊಡ್ತಾರೆ, ಒಂದು ಸಮಾಧಾನದಿಂದ ಅಲ್ಲಿಂದ ಹಿಂದೆ ಬರ್ತೀನಿ. तो मेरे जीवन में भी अनेक बार मेरे जीवन में भी ऐसा हुआ है। मैं ज्यादा जब सोचता हूँ तो उस वक्त मैं परमेश्वर के वचन को लेकर ध्यान करता हूँ, तो परमेश्वर ने वचन के द्वारा मुझे कई सारे जवाब देते हैं, तो मैं शांत से फिर लौट के आ जाता हूँ।
ಸೊ ಅದೇ ಈ 1 ಗಂಟೆ ಕಾಲ ದೇವರ ವಾಕ್ಯದ ಜೊತೆ ಇರೋದಕ್ಕಿಂತ ನಾವು ಸುಮ್ಮನೆ 1 ಗಂಟೆ ಕಾಲ ಸುಮ್ಮನೆ ಬೇರೆ ಕಾರ್ಯ ಯೋಚನೆ ಮಾಡೋದಕ್ಕಿಂತ ದೇವರ ವಾಕ್ಯವನ್ನು ನಮ್ಮ ಮನಸ್ಸಲ್ಲಿ ನಮ್ಮ ಮನಸ್ಸಲ್ಲಿ ನಾವು ಇಟ್ಟಾಗ ನಮ್ಗೆ ಬರೋ ಸಮಾಧಾನ ಸಂತೋಷ ಲೋಕದಲ್ಲಿ ಬೇರೆ ಎಲ್ಲೂ ನಮ್ಗೆ ಸಿಗೋದಿಲ್ಲ. तो देखिएगा, ऐसे प्रकार के परिस्थिति में आप लोग चुपचाप बैठकर ज्यादा सोचना नहीं, बल्कि कम से कम 1 घंटा परमेश्वर के वचन को ले लीजिएगा. आपके मन में इतना शांति मिलेगा जो संसार में नहीं मिल पाता है. ಇಲ್ಲಿ ದೇವರು ಅದೇ ಹೇಳ್ತಾರೆ, ಸುಮ್ನೆ ಏನೇನೋ ಮಾತಾಡ್ಬೇಡ. 2ನೇ ವಚನದಲ್ಲಿ ಏನೋ ಮಾತಾಡ್ಬೇಡ, ಜ್ಞಾನ ಇಲ್ದ ತಿಳಿದೆ ಏನೇನೋ ಮಾತಾಡ್ಬೇಡ ನೀನು, ನಾನ್ ಹೇಳೋ ಪ್ರಶ್ನೆಗೆ ನೀನ್ ಇವಾಗ ಉತ್ತರ ಕೊಡು ಅಂತ ದೇವ್ರು ಹೇಳ್ತಾರೆ. तो परमेश्वर यहाँ पर यही बता रहे हैं कि आयुब को कि आप चुपचाप खाली बातें मत करना, लेकिन मैं जो सवाल पूछता हूँ उसके लिए आप जवाब दे दो. ಸೊ ಅನೇಕ ಸಾರಿ ಬಂದು ನಮ್ಮ ಲೈಫ್ ಅಲ್ಲಿ ಏನೋ ಕಾರ್ಯಗಳಿರ್ಬೋದು, ಕೆಲಸ ಸಿಕ್ಕಿರಲ್ಲ, ಇಲ್ಲಾಂದ್ರೆ ಹಣ ಕಳೆದೋಗಿರುತ್ತೆ, ಇಲ್ಲಾಂದ್ರೆ ಏನೋ ಒಂದು ಆಸೆ ಪಟ್ಟಿರ್ತೀವಿ ಅದ್ ನಡೆಯಲ್ಲ. ಈ ರೀತಿಯಾದ ಯೋಚನೆಗಳು ನಮ್ಮಲ್ಲಿ ಹಂಗೆ ಬರ್ತಾನೆ ಇರುತ್ತೆ. ಏನ್ ದೇವ್ರೆ ಇದು ಏನಕ್ಕೆ ಈ ತರ ನಡೀತಾ ಇದೆ, ಯಾವಾಗ ನಡೆಯುತ್ತೆ, ಈ ತರ ಆತರ ಒಂದ್ 1000 ಪ್ರಶ್ನೆಗಳಿರುತ್ತೆ. ಈ ದಿನದಲ್ಲಿ ಅದೇ ರೀತಿಯಾಗಿದ್ದ ಯೋಬನಿಗೆ ದೇವ್ರು ಬಂದು ಕೆಲವು ಪ್ರಶ್ನೆಗಳು ಹೇಳ್ತಾರೆ. ಕೊನೆಯದಾಗಿ ಈ ಮೆಸೇಜ್ ಮುಡಿಬೇಕಂದ್ರೆ 2 ವಚನ ನಾನು ಹೇಳ್ತೀನಿ. ಆ 2 ವಚನ ನಾವು ಧ್ಯಾನ ಮಾಡ್ಬಿಟ್ಟು ನಾವು ಇವತ್ತು ಇದನ್ನ ಮುಗಿಸೋಣ. तो अनेक बार क्या करते हैं, हमारा मन में भी ऐसे प्रकार का सवाल आता है कि काम क्यों नहीं मिला और ये सारा चीज मेरे जीवन में क्यों हो रहा है. इस अध्याय के आखिरी में जब खत्म होते समय मैं 2 वचन में बताता हूँ, उसके साथ साथ हम आज के वचन को खत्म करेंगे तो आपको बहुत सारा जवाब मिल जाएगा. ಸೊ ಇವತ್ತು ಅದಕ್ಕೆ ಮುಂಚೆ 38ನೇ ಅಧ್ಯಾಯದಲ್ಲಿ ದೇವ್ರು ಕೇಳೋ ಪ್ರಶ್ನೆಗಳನ್ನು ಕುರಿತು ನಾವು ನೋಡೋಣ. ಮೊದಲು ಬಂದು ನಾವು ನೋಡಾಯ್ತು 4-5ನೇ ವಚನಗಳಲ್ಲಿ ದೇವ್ರು ಬಂದು ಫಸ್ಟ್ ಪ್ರಶ್ನೆ ಏನ್ ಕೇಳ್ತಾರಂದ್ರೆ, ನಿನಗೆ ಭೂಮಿಯಲ್ಲಿರುವ ಎಲ್ಲಾ ಭೂಮಿಯನ್ನು ಸೃಷ್ಟಿ ಮಾಡಿದಾಗ ನೀನ್ ಎಲ್ಲಿದ್ದೆ ಅಂತ ದೇವರು ಅವನನ್ನು ಕೇಳ್ತಾರೆ. ಒಂದು ಪ್ರಶ್ನೆ 4ನೇ ವಚನ 5ನೇ ವಚನದಲ್ಲಿ. तो देखिएगा, इतना परमेश्वर ने अभी आज हम लोग 38वां अध्याय में कई सारे सवालों को देखेंगे जो परमेश्वर ने आयुब को पूछे थे. तो 4 और 5वें पद में ये पूछते हैं कि जब सारा विश्व को जब मैं रचा गया था तो उस वक्त में आप कहाँ थे. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದು ಈ ಲೋಕದಲ್ಲಿ ಇವತ್ತು ಅಷ್ಟೇ, ನೀವು ನಾನು ಲೋಕದಲ್ಲಿ ಹುಟ್ಟಿರೋರು ಯಾರು ಆದಾಮನಿಂದ ಇವತ್ತು ತನಕ ಯಾರಿಗೂ ಈ ಪ್ರಶ್ನೆಗೆ ಉತ್ತರ ಇಲ್ಲ. देखिएगा, जब विश्व बन गया उस समय से लेकर आज तक या आदम से लेकर आज तक कोई भी इस सवाल के लिए जवाब नहीं दे पाते हैं. ದೇವರು ಲೋಕವನ್ನು ಉಂಟು ಮಾಡ್ಬೇಕಾದ್ರೆ ಯಾರು ಇರ್ಲಿಲ್ಲ, ಬರೀ ದೇವದೂತರು ಮಾತ್ರ ಇದ್ರು ಅಂತ ದೇವ್ರ ವಾಕ್ಯ ಇಲ್ಲಿ ಹೇಳುತ್ತೆ. क्योंकि सृष्टि रचने से पहले कोई नहीं थे, केवल स्वर्गदूत तय करके परमेश्वर का वचन बताते हैं. ಸರಿನಾ? ಸೊ ಇದೇ ಮೊದಲನೇ ಪ್ರಶ್ನೆ. ಫಸ್ಟ್ ಯೋಬನ್ ಕೇಳ್ತಾರೆ, ನೀನಿದ್ದ ಲೋಕನ ಉಂಟು ಮಾಡ್ಬೇಕಾದ್ರೆ ನೀನಿದ್ದ ಅಂತ ದೇವ್ರು ಕೇಳ್ತಾರೆ. तो परमेश्वर ने आयुब से पूछते हैं कि जब सृष्टि बन रहा था आप थे उस वक्त में करके परमेश्वर ने सवाल पूछते हैं आयुब से. 2ನೇ ಪ್ರಶ್ನೆ ದೇವ್ರು ಕೇಳ್ತಾರೆ, ಸಮುದ್ರನು ಅದರ ಅಲೆಗಳಿಗೆ ಒಂದು ಬೌಂಡ್ರಿ, ಅದಕ್ಕೊಂದು ಮಿತಿ, ಅದನ್ನು ನೀನು ಸ್ಥಾಪಿಸಿದ ಅಂತ ದೇವ್ರು ಬಂದು 2ನೇ ಪ್ರಶ್ನೆ ಕೇಳ್ತಾರೆ 8ನೇ ವಚನದಿಂದ 11ನೇ ವಚನದಲ್ಲಿ. तो फिर से 8वां पद से लेकर 11वां पद तक परमेश्वर ये सवाल पूछते हैं, समुद्र के जो लहरों को सीमाएं क्या आपने नियुक्त किया है. ಸೊ ಇದಕ್ಕೂ ನಮಗೂ ಉತ್ತರ ಕೊಡಕ್ಕಾಗಲ್ಲ, ಯೋಬನು ಉತ್ತರ ಕೊಡಕ್ಕಾಗಲ್ಲ. ಸೊ ಇದು ಬಂದು ದೇವ್ರು ಬಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದಾರೆ. ಯಾಕಂದ್ರೆ ಯೋಬನ್ ಬಾಯನ್ನು ಇವಾಗ ಮುಚ್ಚಿಸ್ಬೇಕು, ಮಾತಾಡ್ತಾನೆ ಇದ್ದಾನೆ. ಸೊ ಯೋಬನ್ ಬಾಯಿ ಮುಚ್ಚೋದಿಕ್ಕೆ ದೇವರು ತಮ್ಮ ಮಹತ್ವವನ್ನು ಈಗ ಹೇಳ್ತಾ ಇದ್ದಾರೆ. तो ये सवाल के लिए कोई भी जवाब नहीं दे पाते हैं, आप भी नहीं दे पाएंगे, ना मैं भी नहीं दे पाता हूँ. केवल यहाँ पर आयुब के मुंह बंद करने के लिए परमेश्वर ने ऐसे प्रकार के सवालों को आयुब से सीधे पूछ रहे हैं. ಆಮೇಲೆ 3ನೇ ಪ್ರಶ್ನೆ ದೇವ್ರು ಕೇಳೋದು, ಭೂಮಿಯನ್ನು ನೀನು, ಭೂಮಿಯ ನೇಚರ್ ಇದೆಯಲ್ಲ, ನಮ್ಮ ಪ್ರಕೃತಿಯನ್ನು ನೀನು ಅರ್ಥ ಮಾಡ್ಕೊಂಡಿದ್ಯಾ, ಪ್ರಕೃತಿ ಬಗ್ಗೆ ನಿನಗೆ ಗೊತ್ತಿದ್ಯಾ ಅಂತ ಪೂರ್ಣವಾಗಿ ನಿನಗೆ ಗೊತ್ತಿದ್ಯಾ, ಅದರಲ್ಲಿ ಹೆಂಗೆ ಪ್ರಕೃತಿ ನಡೆಯುತ್ತೆ, ಭೂಮಿಯಲ್ಲಿ ನೀರು ಓಡಾಡೋದು, ಬೆಳಗ್ಗೆ ಮುಂಜಾನೆ ಆಚೆ ಬರೋದು, ಸಾಯಂಕಾಲ ಆಗೋದು, ಇದೆಲ್ಲ ನಿನಗೆ ಉತ್ತರ ಗೊತ್ತಿದ್ಯಾ ಅಂತ 12ನೇ ಅಧ್ಯಾಯದಿಂದ 17ನೇ ವಚನದಿಂದ 17ನೇ ವಚನದಲ್ಲಿ ದೇವ್ರ ಬಂದು ಭೂಮಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಯೋಬನ್ಗೆ. तो परमेश्वर ने फिर से एक सवाल पूछते हैं आयुब को 12वां पद से लेकर 17वां पद तक. ये पूछते हैं कि क्या आप कभी भोर को आज्ञा दिया है और उसका स्थान आप जानते हैं क्या, सृष्टि को आप चला सकते हैं क्या, सृष्टि को आप आज्ञा दे सकते हैं क्या. ऐसे प्रकार के सवाल को आयुब से परमेश्वर ने पूछ रहे हैं. ಸರಿನಾ? ಇದಕ್ಕೂ ನಾವು ಉತ್ತರ ಕೊಡಕ್ಕೆ ಆಗೋದಿಲ್ಲ, ಯೋಬನು ಉತ್ತರ ಕೊಡಕ್ಕೆ ಆಗೋದಿಲ್ಲ. इसको भी हम भी ना जवाब दे सकते हैं और आयुब भी जवाब ना दे सकते हैं. ಆಮೇಲೆ ಕೊನೆಯದಾಗಿ ಇನ್ನು ಕೊನೆಯದಾಗಲಿ ನೆಕ್ಸ್ಟ್ ಪ್ರಶ್ನೆ ಬಂದು ದೇವ್ರು ಬಂದು ಬೆಳಕಿನ ಬಗ್ಗೆ, ಕತ್ತಲೆಯ ಬಗ್ಗೆ,
ಆಕಾಶದ ಬಗ್ಗೆ ದೇವರು ಬಂದು 19ನೇ ವಚನದಿಂದ 24ನೇ ವಚನ ತನಕ ದೇವರು ಬಂದು ಪ್ರಶ್ನೆಯನ್ನು ಕೇಳ್ತಾರೆ ಯೋಬನ್ಗೆ. तो फिर से परमेश्वर सवाल पूछते हैं। उसके बाद 19वां पद से लेकर 24वां पद तक परमेश्वर रोशनी के बारे में पूछते हैं, परमेश्वर आसमान के बारे में पूछते हैं, परमेश्वर अंधेरा के बारे में पूछते हैं। इसके विषय में भी यहाँ पर सवाल उठाते हैं आयुब के सामने। ಸೊ ಇದು ನೀವೆಲ್ಲ ಇನ್ನು ಇವತ್ತು ಟೈಮ್ ಇಲ್ಲ ನೋಡಕ್ಕೆ, ಧ್ಯಾನ ಮಾಡೋದಕ್ಕೆ ನೀವು ಇದನ್ನ ಓದ್ ನೋಡಿ. ಈ ಅಧ್ಯಾಯ ನಾನು ಓದಿದಾಗ ದೇವರ ಮಹತ್ವ ಅನ್ನೋದನ್ನು ಈ ಒಂದೇ ಅಧ್ಯಾಯದಲ್ಲಿ ನಾವು ತಿಳ್ಕೊಬಿಡ್ಬೋದು. जब आप इसको पढ़ के देखिएगा, क्योंकि हमें समय नहीं है सारा चीज विश्लेषण करने के लिए, जब इसको ध्यान करते हैं तभी आप परमेश्वर के उस महत्व को, महिमा को आप जान सकते हो। ಆಮೇಲೆ ಕೊನೆಯದಾಗಿ ದೇವರು ಮಳೆ ಬರೋದ್ ಬಗ್ಗೆ ಮಾತಾಡ್ತಾರೆ, ನಕ್ಷತ್ರಗಳ ಬಗ್ಗೆ ಮಾತಾಡ್ತಾರೆ. 2 ಪ್ರಶ್ನೆಗಳು 25ರಿಂದ 30 ಬಂದು ಮಳೆ ಬಂದು ನೀರು ಬಂದು ಹೇಗೆ ಬರುತ್ತೆ, ಹೇಗೆ ಹೋಗುತ್ತೆ, ಹೆಂಗೆ ಬಂದು ಗಿಡಕ್ಕೆ ನೀರಕ್ಕೆ ಕೊಟ್ಟು ಅದು ಬೀಜವನ್ನು ಹೇಗೆ ಗಿಡವಾಗತ್ತೆ, ಅದೆಲ್ಲ ಮಾಡೋದು ನನಗೆ ಗೊತ್ತು, ನಿನಗೆ ಗೊತ್ತಿದ್ಯಾ ಅಂತ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬಂದು ನಕ್ಷತ್ರಗಳ ಬಗ್ಗೆ, ಆಕಾಶದಲ್ಲಿರುವ ಸಾವಿರಾರು ನಕ್ಷತ್ರಗಳ ಬಗ್ಗೆ ದೇವರು ಬಂದು ಪ್ರಶ್ನೆ ಕೇಳ್ತಾರೆ. तो परमेश्वर ने यहाँ पर बारिश के बारे में भी सवाल उठाते हैं कि बारिश कैसे आ जाता है, वो कैसे धरती पे गिरता है, फसल देता है। और उसके बाद ताराओं के बारे में परमेश्वर बात करते हैं कि ताराओं ने कैसे काम करते हैं, और इसके बारे में भी परमेश्वर ने आयुब से सवाल पूछते हैं। ನೋಡಿ, ಇಲ್ಲಿ ಆಕಾಶದಲ್ಲಿ ಸುಮ್ನೆ ನಾವು ಮಿಲ್ಕಿ ವೇ ಅಂತ ನಮ್ ಗ್ಯಾಲಕ್ಸಿ ಹೇಳ್ತಾರೆ ಕನ್ನಡದಲ್ಲಿ, ಐ ಮೀನ್ ಇಂಗ್ಲಿಷ್ ಅಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ನಾವ್ ಇದೀವಿ. ಇದ್ರ ಫೋಟೋ ತೋರಿಸ್ತೀನಿ ನೋಡಿ, ಹೆಂಗಿದೆ ನೋಡಿ ಇದು ಲೋಕದಲ್ಲಿ. ಇದು ಬಂದು ಒಂದೇ ಒಂದು ಗ್ಯಾಲಕ್ಸಿ ಅಷ್ಟೇ, ಈ ರೀತಿಯಾಗಿ ಒಂದೇ ಒಂದಿದೆ. ಇದು ಬಂದು ಎಷ್ಟು ನಕ್ಷತ್ರಗಳಿದೆ ನೋಡೋಣ ಇದರಲ್ಲಿ. तो देखिएगा, मिल्की वे करके एक बात है, उसको शायद हिंदी में आकाश गंगा बोलते हैं। उसमें से एक ये एक क्या बोलते, एक मिल्की वे एक ही है, ये ऐसे बहुत सारा रहता है। इसके बारे में, इसके अंदर कितने ताराएं रहते हैं करके एक छोटा सा मैं आपको विवरण देना चाहता हूँ। ಇಲ್ಲಿ ನೋಡಿ, ಭೂಮಿ ಅಲ್ಲಿದೆ ನೋಡಿ, ಇದಿಷ್ಟು ದೊಡ್ಡದು, ಇಷ್ಟು ನಕ್ಷತ್ರಗಳಿದೆ, ಇಷ್ಟು ಒಂದೇ ಒಂದು ಮಿಲ್ಕಿ ವೇ ಅಲ್ಲಿ, ಒಂದೇ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ, ಒಂದೇ ಒಂದು ಗ್ಯಾಲಕ್ಸಿಯಲ್ಲಿ ಇಷ್ಟು ನಕ್ಷತ್ರಗಳಿದೆ. ಇದರಲ್ಲಿ ಎಲ್ಲೋ ಈ ಕಡೆ ನೋಡಿ, ಅಲ್ಲಿ ಒಂದು ಡಾಟ್ ತರ ಇದೆ ನೋಡಿ, ಅದರಲ್ಲೇ ಭೂಮಿ ಇರೋದು ನೋಡಿ. देखिएगा, यहाँ पर आप जो देख रहे हैं, ये अलग अगल बगल में छोटा 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 जो दाना जैसे दिख रहा है, वो सारा एक तारे हैं। जो यहाँ पर यू आर हेयर करके जब आपको एक एरो मार्क मिलता है, उसके जो तीर के सामने एक छोटा सा बूंदा है, वह धरती है इसमें। यानी कि एक गैलेक्सी में केवल उसमें हम लोग रहते हैं, वो छोटा सा दिखता है धरती। ಇದರಲ್ಲೇ ಮನುಷ್ಯ ಎಲ್ಲರೂ ಇರೋದು, ಇದರಲ್ಲೇ ಮನುಷ್ಯನ ಆಸೆಗಳು, ನಿರಾಶೆಗಳು, ಯುದ್ಧಗಳು ಎಲ್ಲ ಇಲ್ಲಿ ನೋಡಿ ಒಂದು ಡಾಟ್ ಅಲ್ಲಿ ನಡೀತಾ ಇದೆ. तो वो छोटा सा जो धरती दिख रहा है वहां पर, उसी में सारे इंसान का आशाएं, निराशाएं, युद्ध हो गया, सारा चीज वहीं पर बीत रहा है। ಸೊ ಇದು ಎಷ್ಟು ಈ ತರ ಎಷ್ಟು ಮಿಲ್ಕಿ ಇದರಲ್ಲಿ ಎಷ್ಟು ನಕ್ಷತ್ರಗಳು, ಒಂದು ಇದ್ರಲ್ಲಿ ಎಷ್ಟಿದೆ ಅಂದ್ರೆ ನೋಡಿ, 86 ಬಿಲಿಯನ್ ಅಂತೆ. 86 ಬಿಲಿಯನ್ ಅಂದ್ರೆ 86 ಬಿಲಿಯನ್ ಅಂದ್ರೆ ಇಷ್ಟು ನೋಡಿ, ಇಷ್ಟಿದೆಯಂತೆ, ಒಂದು ಇದ್ರಲ್ಲಿ ಇಷ್ಟಿದೆಯಂತೆ, ಒಂದು ಮಿಲ್ಕಿ वे ಅಲ್ಲಿ ಇಷ್ಟು ನಕ್ಷತ್ರಗಳಿದೆ. देखिएगा, उस एक मिल्की वे में कितना ताराएं रहते हैं, अगर आप देखते हैं तो वहां पर देखिएगा 86 बिलियन के सामने इतना शून्य आता है। देखिएगा, ये केवल एक गैलेक्सी में रहने वाले वो एक ताराएं हैं। ಇದು ಒಂದು ಇದು ಇದೇ ತರ ಎಷ್ಟು ಮಿಲ್ಕಿ ವೇ ತರ ಎಷ್ಟಿದೆ ಗೊತ್ತಾ? ಇಷ್ಟಿದೆ 100, ಇಷ್ಟಿದೆ ಮಿಲ್ಕಿ ವೇ ತರ ಇಷ್ಟಿದೆ. ಸೊ ಹಂಗಾರೆ ನಕ್ಷತ್ರಗಳು ನೋಡಿ, ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 86 ಬಿಲಿಯನ್ ಇಂದ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ನಕ್ಷತ್ರಗಳು ಎಣಿಸೋದಕ್ಕೆ ಆಗೋದಿಲ್ಲ. ಅಷ್ಟು ರೀತಿಯಾದ ನಕ್ಷತ್ರಗಳು, ಇದನ್ನು ದೇವರು ಸ್ಥಾಪಿಸಿ ನಿರ್ಮಿಸಿ ಎಲ್ಲವನ್ನು ದೇವರು ಆಳ್ತಾ ಇದ್ದಾರೆ. देखिएगा, एक मिल्की वे में जो 86 बिलियन है जो आप ऊपर दिख रहे, केवल एक में रहता है। और कितना मिल्की वे है जो नीचे दिया गया है ना, 100 डाल के 3 शून्य 3 शून्य और 3 शून्य डाला, उतना मिल्की वे से मान के चलिएगा ऊपर को इतना अगर गुना करें कितना तारा रहता है ना, वो सारा चीज को परमेश्वर ने शासन कर रहा है। ಸೊ ನಮ್ಗೆ ಇದರಲ್ಲಿ ಗೊತ್ತಾಗತ್ತೆ, ನಮ್ಗೆ ಮನುಷ್ಯನಿಗೆ ಎಷ್ಟು ಎಷ್ಟು ಚಿಕ್ಕ ಒಂದು ನಾನು ಹೇಳಿದ್ನಲ್ಲ, ಸಮುದ್ರದಲ್ಲಿ ಒಂದು ಚಿಕ್ಕ ಒಂದು ಡಾಟ್ ಅಂತೆ, ಆ ಒಂದು ಮರಳ ಪೀಸ್ ಅಂತೆ ನಾವು ಅಷ್ಟೇ. ದೇವರು ಬಂದು ಅಷ್ಟು ದೊಡ್ಡ ದೇವರಾಗಿದ್ದಾರೆ. ಅನೇಕ ಸಾರಿ ದೇವ್ರನ್ನ ಪ್ರಶ್ನೆ ಮಾಡ್ಬಿಡ್ತೀವಿ, ಗುಣಗುಡ್ತಾ ಇರ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ. ದೇವ್ರು ಅಷ್ಟು ಮಹತ್ವವುಳ್ಳ ದೇವರಾಗಿದ್ದಾರೆ. ಈ ದೇವರನ್ನು ತಿಳ್ಕೊಳ್ಳೋದಿಕ್ಕೆ ಭಾಗ್ಯವನ್ನು ನಮ್ಗೆ ದೇವರು ಕೊಟ್ಟಿದ್ದಾರೆ ನೋಡಿ.
तो देखिएगा, परमेश्वर इतना महान परमेश्वर है, जैसे मैंने आपको कहा शुरू से कि समुद्र के पास जाकर एक जो रेत, एक दाना जो लेते हैं, उतना ही हम लोग हैं। और समुद्र के रेत जैसे है वैसे परमेश्वर, इतने महान परमेश्वर को हम कई बार सवाल पूछ लेते हैं कि क्यों हो गया, क्या हो गया करके। ಸೊ ನೋಡಿ, ಇದು 1,00,000 ಕಿಲೋಮೀಟರ್ ಅಷ್ಟು ರಕ್ತ ಓಡಾಟ, ನರಗಳು ನಮ್ಮ ಶರೀರದಲ್ಲಿ 1,00,000 ಕಿಲೋಮೀಟರ್ ನರ ಇದೆಯಂತೆ ನಮ್ಮ ಶರೀರದಲ್ಲಿ. देखिएगा, हमारे शरीर में जो खून आना जाना करता है ना, तो वहां पर जो जितना नस है, खून जाने वाला नस लगभग 1,00,000 किलोमीटर, उतना लंबा नस हमारे शरीर में जुड़ी हुई है. ಭೂಮಿನ 2 ಸತಿ ಸುತ್ತಬಹುದಂತೆ, 2-3 ಸತಿ ಸುತ್ತಬಹುದು. ನಮ್ ಶರೀರದಲ್ಲಿರೋ ನರಾನ ಇಟ್ಕೊಂಡ್ರೆ ಭೂಮಿನ 2-3 ಸತಿ ಸುತ್ತಬಹುದು, ಅಷ್ಟು ಉದ್ದ ಇದೆಯಂತೆ. देखिएगा, हमारे शरीर के अंदर नस जो है, जो खून प्रसर होता है, तो वो इतना लंबा है, धरती को लगभग 2 बार उसको हम घेर सकते हैं. ಸೊ ಎಷ್ಟು ಮಹತ್ವವಾದ ನಮ್ಮ ಶರೀರ ಒಂದು ಅದ್ಭುತ. ನಮ್ಮ ಶರೀರದ ಒಂದೊಂದು ಕಾರ್ಯ ನಡೀತಾ ಇದೆ, ನಮ್ಮ ಶರೀರದಲ್ಲಿ ಹೃದಯ ಕೆಲಸ ಮಾಡ್ತಾ ಇದ್ದಾನೆ, ಅದೊಂದು ಅದ್ಭುತ. ಇವತ್ತು ನಾವು ಉಸಿರಾಡ್ತಾ ಇದೀವಿ, ಇವಾಗ ಕೇಳ್ತಾ ಇದೀವಿ, ಇಲ್ಲಿ ಮೆಸೇಜ್ ಕೇಳ್ತಾ ಇದೀವಿ, ಬೆಳಗ್ಗೆ ಎದ್ವಿ, ಸತ್ತವ್ರ ತರ ಮಲ್ಕೊಂಡಿದ್ವಿ, ತಕ್ಷಣ ಎದ್ದು ಇವಾಗ ದೇವ್ರನ್ನ ಆರಾಧನೆ ಮಾಡ್ತಾ ಇದೀವಿ ಅಂದ್ರೆ ಇದೊಂದು ಅದ್ಭುತ. ಇದು देखिएगा, परमेश्वर इतना महान अद्भुत काम करता है कि आज हम लोग उठकर परमेश्वर की आराधना में जुड़े हुए हैं। हम अगर जिंदा है, हमारे शरीर इतना अच्छा काम कर रहा है, परमेश्वर कितना महत्व रीति से अपना महिमा को हमारे शरीर में भी दिखा रहे हैं. ಸೊ ಈ ರೀತಿಯಾದ ಮಹತ್ವವನ್ನು ದೇವರು ಬಂದು ಯೋಬನ್ಗೆ ಕೇಳ್ತಾ ಇದ್ದಾರೆ ಪ್ರಶ್ನೆ. ಯೋಬನ್ಗೆ ಇನ್ನು 4 ಅಧ್ಯಾಯ ಪ್ರಶ್ನೆ ಕೇಳ್ತಾರೆ, ಇವತ್ತಲ್ಲ ಮಾತ್ರ ಅಲ್ಲ, ನೆಕ್ಸ್ಟ್ 3 ದಿನಾನು ದೇವ್ರ ಪ್ರಶ್ನೆ ಕೇಳ್ತಾ ಇರ್ತಾರೆ ಯೋಬನ್ಗೆ. ನೋಡಿ, तो ऐसे प्रकार के सवालों को परमेश्वर ने केवल आज नहीं है, आप 41वां अध्याय तक क्या करते देखेंगे, तो ऐसे ही प्रकार के सवालों को परमेश्वर आयुब से पूछते हैं. ಸೊ ಅದರಿಂದ ಇವತ್ತು ಈ 38ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋ ಕೆಲವು ಕಾರ್ಯಗಳು ಇದೆ ನೋಡಿ. देखिए, 38वां अध्याय में हम जानने वाले कुछ बातें यहाँ पर है. ಇಲ್ಲಿ ಬಂದು ಇದು ನಾನು ಟೈಮ್ ಇಲ್ಲ, ದೇವರ ಸಮಸ್ತವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ದೇವರು ಆಳ್ತಾ ಇದಾರೆ. ಅದನ್ನ ನಾವು ನೋಡಿರೋ ಕಾರ್ಯಗಳನ್ನ, ನೋಡದೇ ಇರೋ ಕಾರ್ಯಗಳನ್ನ ದೇವರು ಆಳ್ತಾ ಇದ್ದಾರೆ. ದೇವರನ್ನು ನಾವು ನ್ಯಾಯ ತೀರಿಸೋದಕ್ಕೆ ಆಗೋದಿಲ್ಲ, ದೇವರಲ್ಲಿ ತಪ್ಪು ನಾವು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ದೇವರಿಗೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿದೆ. ಅದರಿಂದ ನಾವು ಇದನ್ನ ತಿಳ್ಕೊಳ್ಳೋರಾಗಿ ನಾವಿರ್ಬೇಕು. तो देखिएगा, हम उतना नहीं जान सकते, लेकिन यहाँ पर जिक्र किया हुआ सारे चीज को देख लीजिएगा. परमेश्वर सारा चीज को उसके परमेश्वर के हाथ में है, और परमेश्वर ही सारा चीज को शासन करता है, चाहे वो दिखने वाला चीज हो या वो ना दिखने वाला चीज हो. परमेश्वर को हम कभी भी न्याय नहीं कर सकते हैं, और परमेश्वर के अंदर कभी भी हम दोष को ढूंढ भी नहीं सकते हैं. ऐसे और भी कई सारी चीजें परमेश्वर के बारे में हम लोग कुछ ऐसे काम को नहीं कर पाते हैं. ಸೊ ನಾವೇನ್ ಮಾಡ್ಬೇಕು ಅಂತ ನೀವು ಕೇಳ್ಬೋದು. 2ನೇ ವಚನ ಹೇಳ್ಬಿಟ್ಟು ನಾನು ಇವತ್ತು ಮುಗಿಸ್ತೀನಿ. तो इस वक्त में हम क्या करना चाहिए, मैं 2 वचन को बताकर खत्म करना चाहता हूँ. ಬ್ರದರ್, ಇದು ಸ್ವಲ್ಪ ಓದ್ತೀರಾ? ಯೋಹಾನ 1ನೇ ಅಧ್ಯಾಯ 12ನೇ ವಚನ. देखिएगा, यूहन्ना पहला अध्याय का 12 पद में ऐसे लिखा गया है कि परंतु जितनों ने उसे ग्रहण किया, उसने उन्हें परमेश्वर के संतान होने का अधिकार दिया, अर्थात उन्हें जो उसके नाम पर विश्वास रखते हैं. ಎಷ್ಟೊಂದು ಅದ್ಭುತ ನೋಡಿ. ಅಷ್ಟೇ, ಬರೀ ವಿಶ್ವಾಸ, ನಮ್ಮ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ರೆ ಈ ಭೂಮಿ ಆಕಾಶನ ಉಂಟು ಮಾಡಿದ ದೇವರ ಮಕ್ಕಳಾಗ್ತೀವಿ. ನಾವು ಅವರ ಸ್ವಂತ ಮಕ್ಕಳಾಗ್ತೀವಿ. ದೇವರು ನಮ್ಮನ್ನು ನಡೆಸ್ತಾರೆ, ದೇವ್ರು ನಮ್ಮನ್ನು ನೋಡ್ಕೊತಾ ಇದ್ದಾರೆ, ದೇವ್ರು ನಮ್ಮನ್ನು ಕಾಯ್ತಾರೆ, ದೇವ್ರು ನಮ್ಮ ಫ್ಯಾಮಿಲಿನ, ನಮ್ಮ ಫ್ಯೂಚರ್ನ ಎಲ್ಲ ನೋಡ್ಕೊಳ್ಳೋ ದೇವರಾಗಿದ್ದಾರೆ. देखिएगा, हम इतना अच्छी चीज है, केवल हम लोग उस परमेश्वर पर विश्वास रखें, क्योंकि ये सारा विश्व को शासन करने वाला, अधिकार रहने वाला परमेश्वर के खुद संतान, हम उनके संतान हो जाते हैं. चाहे हमारा कोई प्रकार की जरूरत है, परमेश्वर हमेशा हमारे जीवन में पूरा करते रहेंगे. 2ನೇ ವಚನ ಒಂದು ಹೇಳ್ತೀನಿ, ಇದನ್ನ ನೋಡಿ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ರಿಂದ 7ನೇ ವಚನ ನೋಡಿ. देखिएगा, दूसरा चीज आपको और हमको करना है इस संसार में, नीति वचन का 3रा अध्याय का 5वें पद से लेकर 7वें पद तक, तो अपने समझ का सहारा ना लेना, वरन संपूर्ण मन से यहोवा पर भरोसा रखना, उसी को स्मरण करके सब काम करना, तब वह तेरे लिए सीधा मार्ग निकालेगा. अपने दृष्टि में बुद्धिमान ना होना, यहोवा का भय मानना और बुराई से अलग रहना. ಇಷ್ಟೇ ದೇವ್ರ ವಾಕ್ಯ. ದೇವ್ರ ಮೇಲೆ ಪೂರ್ತಿ ಭರವಸೆ ಇಡಬೇಕು, ನಮ್ಮ ಸ್ವಬುದ್ಧಿಯ ಮೇಲೆ ಅಲ್ಲ, ದೇವರ ಮೇಲೆ ಭರವಸೆ ಇಟ್ಟು ನನ್ನ ಎಲ್ಲಾ ನಡತೆಯಲ್ಲೂ ದೇವ್ರಿದ್ದಾನೆ, ದೇವ್ರು ನೋಡ್ಕೋತಾ ಇದ್ದಾನೆ, ದೇವ್ರು ನಡೆಸ್ತಾನೆ, ದೇವ್ರು ಒಳ್ಳೆಯವನು ಎಂಬುದಾಗಿ ನಾವು ನಂಬೋದೇಗೆ, ವಿಶ್ವಾಸ ಮಾಡೋದೇ, ಇದೇ ಬಹಳ ಮುಖ್ಯವಾದ ಕಾರ್ಯ. इतना ही परमेश्वर चाहते हैं, हम कुछ भी नहीं करने की जरूरत है,
परमेश्वर बोल रहे हैं कि आप एक सरल विश्वास रखें, आप अपने समझ में सहारा ना लें, बस मेरे ऊपर भरोसा रखें। परमेश्वर हमें क्या करेगा, देख लेंगे, परमेश्वर संभाल लेंगे, परमेश्वर हर जरूरतों को देखभाल करते हुए हमें आगे चलाएंगे। ಸೊ ಇವತ್ತು ಆಚೆ ಹೋಗಿ ಮನೆ ಆಚೆ ಹೋಗ್ಬಿಟ್ಟು ಆಕಾಶ ನೋಡಿ, ಈ ರಾತ್ರಿ ಆಕಾಶ ನೋಡಿ ನೋಡ್ಬಿಟ್ಟು ದೇವರ ಮಹತ್ವವನ್ನು ಕುರಿತು ನೀವು ಧ್ಯಾನ ಮಾಡಿ. ದೇವರು ಎಷ್ಟು ದೊಡ್ಡವನು, ಆ ಅಂತ ದೇವರು ನಮ್ಮ ಹೃದಯದಲ್ಲಿ ಆತ್ಮನಾಗಿ ಪರಿಶುದ್ಧಾತ್ಮನಾಗಿ ಬಂದು ನಮ್ಮಲ್ಲಿ ಜೀವಿಸ್ತಿದ್ದಾರೆ. ಎಷ್ಟೊಂದು ದೊಡ್ಡ ಭಾಗ್ಯ, ಅನೇಕರಿಗೆ ಸಿಗದೆ ಇರೋ ಒಂದು ಭಾಗ್ಯ ದೇವರು ನಮ್ಗೆ ಕೊಟ್ಟಿದ್ದಾರೆ. तो आज रात को आप लोग घर से बाहर निकलिए, आसमान को देखिए, परमेश्वर उन सारे ताराओं को देखिए और परमेश्वर की महिमा को आप लोग पहचान लीजिएगा। कितना एक महत्व बात है, हम उनके संतान होने का अधिकार परमेश्वर ने हमें दिया है। ದೇವರು ನಿಮ್ಮನ್ನು ನಡೆಸ್ತಾರೆ. परमेश्वर तुम्हें चलाएंगे। ಪ್ರಾರ್ಥನೆ ಮಾಡೋಣ. हम प्रार्थना करेंगे। ಪ್ರೀತಿಯ ತಂದೆ, ಈ ದಿನಕ್ಕಾಗಿ ಸ್ತೋತ್ರ. ಅಪ್ಪ, ನೀವು ಯೋಬನ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿಲ್ಲ, ಬಟ್ ಅಂದ್ರೂ ದೇವರೇ ನಿಮ್ಮ ಮಹತ್ವದ ಬಗ್ಗೆ ನೀವು ದೇವರೇ ಯೋಬನಿಗೆ ತಿಳಿಸಿದ್ರಿ. ಈ ದಿನದಲ್ಲಿ ದೇವರೇ ನಮ್ಮ ಪ್ರಶ್ನೆಗಳು, ನಮ್ಮ ಸಮಸ್ಯೆಗಳು ಎಲ್ಲ ಚಿಕ್ಕದು, ಏನೂ ಇಲ್ಲ ದೇವರೇ. ನಿಮ್ಮ ಕಣ್ಣು ಮುಂದೆ ಒಂದೇ ಕ್ಷಣದಲ್ಲಿ ನೀವು ಅದನ್ನು ಮಾರ್ಪಡಿಸಬಹುದು ದೇವರೇ. ನಿಮ್ಮ ಹಸ್ತದಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ದೇವರೇ. ನಿಮ್ಮ ನಂಬುತ್ತೇವೆ, ನಿಮ್ಮ ನಾಮದಲ್ಲಿ ಮೇಲೆ ವಿಶ್ವಾಸ ಇಡುವ ಎಲ್ಲರಿಗೂ ದೇವರೇ ನೀವು ನಿಮ್ಮ ಮಕ್ಕಳಾಗಿ ನಾವು ಇರುವಂತೆ ನಿಮಗೆ ಸಹಾಯ ಮಾಡಿದ್ದಾರೆ. ಅಪ್ಪ, ತಂದೆಯೇ ಎಂಬುದ ಕರೆಯುವ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ ಸ್ತೋತ್ರ ದೇವರೇ. ಈ ದಿನದಲ್ಲಿ ನಮ್ಮನ್ನು ಆಶೀರ್ವದಿಸಿ ನಡೆಸಿ, ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರ ಮಗನು ನಾನು ಎಂಬುದಾಗಿ ನಾವು ಸಂತೋಷದಿಂದ ದೇವರೇ ಎದ್ದು ಹೋಗಲು, ನಡೆಯಲು, ನಮಗೆ ಕೈಯಲ್ಲಿ ಕೊಟ್ಟಿರುವ ಕೆಲಸಗಳನ್ನು ದೇವರೇ ನಾವು ಸಮಸ್ತವಾಗಿ ಚೆನ್ನಾಗಿ ಮಾಡಲು ನಮ್ಗೆ ಸಹಾಯ ಮಾಡಿ. ಒಬ್ಬೊಬ್ಬರನ್ನ ಆಶೀರ್ವದಿಸಿ ನಡೆಸಿ. ಇಲ್ಲಿ ಬಂದಿರುವ ಮೀಟಿಂಗ್ ಒಬ್ಬೊಬ್ಬರನ್ನು ದೇವರೇ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ಕೊಡುತ್ತೇನೆ. ನಿಮ್ಮ ಮೇಲೆ ಭರವಸೆ ಇಟ್ಟಿರೋ ಮಕ್ಕಳು ಒಬ್ಬೊಬ್ರು ನಿಮ್ ಕೈಲಿ ಒಪ್ಪಿಸ್ಕೊಡುತ್ತೇನೆ. ನೀವು ದೇವರೇ ಅವರ ಜೀವನವನ್ನು ಆಳುತ್ತಿರುವುದಕ್ಕಾಗಿ ಸ್ತೋತ್ರ. ಜೀವನದಲ್ಲಿ ದೇವರನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಅವ್ರನ್ನ ತುಂಬಿರೋದಕ್ಕಾಗಿ ಸ್ತೋತ್ರ. ಅವ್ರನ್ನ ಆಶೀರ್ವದಿಸಿ, ಕುಟುಂಬಗಳನ್ನ ಆಶೀರ್ವದಿಸಿ. ಇದನ್ನ ನಡೆಸುವ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರನ್ನು ದೇವರು, ಇದಕ್ಕಾಗಿ ಪ್ರಯಾಸ ಪಡುವ ಬ್ರದರ್ ಸಿಸ್ಟರ್ಸ್ ಎಲ್ಲರನ್ನು ಆಶೀರ್ವದಿಸಿ ನಡೆಸಿ. ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ ತಂದೆ, ಆಮೆನ್. ಆಮೆನ್. ಅಣ್ಣ ಥ್ಯಾಂಕ್ಸ್ ಅಣ್ಣ. ಪ್ರೈಸ್ ಲಾರ್ಡ್ ಎಲ್ಲರಿಗೂ. ಥ್ಯಾಂಕ್ ಯು ಬ್ರದರ್. सभी को प्रभु यीशु मसीह के नाम से जय मसीह की।